ಎಲ್ರಿಗೂ ನಮಸ್ಕಾರ. ಬ್ರಹ್ಮವೇದ್ ಗುರುಕುಲಕ್ಕೆ ನಿಮ್ಮನ್ನ ಬರ ಹೇಳ್ತಾ ಇದ್ದೀನಿ. ನಾನು ಪ್ರದೀಪ್. ಇವತ್ತು ನಮ್ಮ ಆ್ಯಪಲ್ಲಿ ಹೊಸದಾಗಿ ಅಪ್ಡೇಟ್ ಮಾಡಿರುವಂಥ ವಿಚಾರಕಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ. ತುಂಬ ವಿಚಾರಕಗಳನ್ನು ನಾವು ಅಪ್ಡೇಟ್ ಮಾಡಿದ್ದೀವಿ. ಈ ಬ್ರಹ್ಮವೇದ್ ಗುರುಕುಲ ಆ್ಯಪ್ ನಿಮಗೆ ಯಾರಿಗಾದರೂ ಬೇಕು ಅನ್ನೋರು ಖಂಡಿತ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ. ಈಗ ನಾವು ಈ ವಿಡಿಯೋ ಅಪ್ಲೋಡ್ ಆದಾಗಿಂದ ನೆಕ್ಸ್ಟ್ 24 ಅವರ್ಸ್ಗೆ ಆಫರನ್ನು ಕೊಡ್ತಾ ಇದ್ದೀವಿ. ಸೊ ಆಫರ್ ಪ್ರೈಸ್ ಎಷ್ಟು ಏನು ಅಂತ ತಿಳ್ಕೊಳ್ಳೋದಕ್ಕೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸೊ ಇದರಲ್ಲಿ ಹಾರೋಸ್ಕೋಪ್ ಮೇಲೆ ಕ್ಲಿಕ್ ಮಾಡಿ ಒಳಗೆ ಬಂದರೆ ಈ ರೀತಿ ಒಂದು ಆಪ್ಷನ್ ಬರುತ್ತೆ. ನಾನೀಗ ಓಪನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೀವಿಲ್ಲಿ ನೋಡಬಹುದು, ನಾನು ಕಂಪ್ಲೀಟ್ ಡೀಟೇಲ್ಸ್ನ ತೋರಿಸ್ತಾ ಇದ್ದೀನಿ. ಎಷ್ಟು ಹಾರೋಸ್ಕೋಪನ್ನ ಇದರಲ್ಲಿ ಹಾಕಿದ್ದೀವಿ ನೋಡಿ. ಓಕೆ, ಸೊ ಇದರಲ್ಲಿ ನೀವೀಗ ನೋಡಿದ್ರೆ ನಾನು ಸ್ಕ್ರೋಲ್ ಮಾಡ್ತಾ ಇದ್ದೀನಿ, ಫಾಸ್ಟಾಗಿ ಹೋಗ್ತಾ ಇರುತ್ತೆ. ಆಲ್ಮೋಸ್ಟು 1868 ಜಾತಕಗಳನ್ನು ಇದರಲ್ಲಿ ಹಾಕಿದ್ದೀವಿ. ಓಕೆ, ಸೊ ಈಸಿಯಾಗಿ ನೀವು ನೋಡ್ಬೋದು ಎಷ್ಟು ಕ್ಲೀನಾಗಿ ಈ ಆ್ಯಪ್ ವರ್ಕ್ ಆಗ್ತಾಯಿದೆ ಅಂಥೇಳಿ. ಸೊ ನೀವು ಹತ್ತತ್ರ ಈ ಆ್ಯಪಲ್ಲಿ 5,000ವರೆಗೂ ಕೂಡ ನೀವು ಆ್ಯಪನ್ನು ಯೂಸ್ ಮಾಡ್ಬೋದು, ಜಾತಕಗಳನ್ನು. ಓಕೆ, ಸೊ ನಾನೀಗ ಸುಮ್ಮನೆ ಇಲ್ಲೇ ಕೂಡ ಸರ್ಚ್ ಅಂತ ಆಪ್ಷನ್ ಕೊಡ್ತಾಯಿದ್ದೀನಿ. ಸರ್ಚ್ ಆಪ್ಷನ್ ಕೊಟ್ಟರು ಕೂಡ ನಿಮಗೆ ಹೆಚ್ಚು ಜಾತಕಗಳನ್ನು ನೀವು ಈಸಿಯಾಗಿ ಓಪನ್ ಮಾಡ್ಬೋದು. ಈಗ ಅದರ ಮೇಲೆ ಲೋಡ್ ಹಾರೋಸ್ಕೋಪ್ ಕೊಟ್ಟಿದ್ದೀನಿ. ಸೊ ಈ ಥರ ಓಪನ್ ಆಗುತ್ತೆ. ಇದೊಬ್ಬರು ಜಾತಕದ ಡೀಟೇಲ್ಸ್, ಕುಂಡಲಿ ಅನ್ನೋ ಒಂದು ಆಪ್ಷನ್ನು. ಇದರಲ್ಲಿ ಎಲ್ಲ ವರ್ಗ ಕುಂಡಲಿಗಳನ್ನು ಆ್ಯಡ್ ಆನ್ ಮಾಡಿದ್ದೀವಿ. ಮತ್ತು ಪ್ಲಸಿಡಸ್ ಭಾವ ಚಾರ್ಟು ಇದೆಲ್ಲ ನೀವು ನೋಡಿದ್ರಿ ಆ್ಯಕ್ಚುಲಾಗಿ. ಮತ್ತು ಈ ಕಸ್ಪಲ್ ಸಿಗ್ನಿಫಿಕೇಟರ್ಸ್ ನಿಮ್ಗೆ ಆಲ್ರೆಡಿ ಗೊತ್ತು. ಬಟ್ ಕಸ್ಪಲ್ ಸಿಗ್ನಿಫಿಕೇಟರಲ್ಲೂ ಇವಾಗ ಡೇಟ್ ಆಫ್ ಬರ್ತ್ ಡೀಟೇಲ್ಸು, ಟೈಮ್ ಎಲ್ಲ ಬರುತ್ತೆ. ಅದಾದಮೇಲೆ ದಶಾಭುಕ್ತಿ ಕಾಲಮು ಮತ್ತು ಡೇ ಅನಾಲಿಸಿಸ್ ಇದೆಲ್ಲ ನಿಮಗೆ ಗೊತ್ತು ಆ್ಯಕ್ಚುಲಾಗಿ. ಮತ್ತು ಪ್ಲ್ಯಾನೆಟ್ ಎಕ್ಸ್ಟೆಂಡೆಡ್ ಲಿಂಕ್ಸ್ ಅನ್ನೋದು ಗೊತ್ತು. ಇದರಲ್ಲಿ ಏನು ಮಾಡಿದ್ದೀವಿ ಈಗ ಅಂತಂದರೆ ಹೊಸದಾಗಿ ಸ್ವಂತ ಮನೆಗಳನ್ನು ಕೂಡ ನಾವಿಲ್ಲಿ ಆ್ಯಡ್ ಆನ್ ಮಾಡಿದ್ದೀವಿ. ಮುಂಚೆ ಏನಿತ್ತು ಅಂತಂದರೆ ಬರೀ ಸಬ್ಲಾರ್ಡ್ ಬರ್ತಾಯಿತ್ತು ಮತ್ತು ಸಬ್ಲಾರ್ಡ್ ಬರ್ತಾಯಿತ್ತು, ಸ್ಟಾರ್ ಲಾರ್ಡ್ ಬರ್ತಾಯಿತ್ತು, ಲೊಕೇಟೆಡ್ ಹೌಸ್ ಬರ್ತಾಯಿತ್ತು. ಈಗ ಸ್ವಂತ ಮನೆಯೂ ಕೂಡ ಇಲ್ಲಿ ನಾವು ಆ್ಯಡ್ ಆನ್ ಮಾಡಿದ್ದೀವಿ. ಇದು ಟ್ರಾನ್ಸೆಟ್ ಕಸ್ಪಲ್ ಲಿಂಕ್ಸು. ಪ್ರೋಗ್ರೆಷನ್ ಇತ್ತು ಆಲ್ರೆಡಿ. ಈಗೇನು ಮಾಡಿದ್ದೀವಿ ಅಂದರೆ ವೆಸ್ಟರ್ನ್ ಆಸ್ಪೆಕ್ಟ್ಸನ್ನು ಆ್ಯಡ್ ಆನ್ ಮಾಡಿದ್ದೀವಿ. ನೀವು ನೋಡ್ಬೋದು. ಓಕೆ, 9 ಗ್ರಹಗಳಿಗೂ ಇದೆ ಮೇಲ್ಗಡೆ ಇರೋದು ಪ್ಲಾನೆಟ್ಸ್ ವೆಸ್ಟರ್ನ್ ಆಸ್ಪೆಕ್ಟ್ಸು, ಕೆಳಗಡೆ ಇರೋದು ಭಾವ ವೆಸ್ಟರ್ನ್ ಆಸ್ಪೆಕ್ಟ್ಸ್ ಆ್ಯಕ್ಚುಲಾಗಿ. ಸೊ ಇದನ್ನು ಸ್ಕ್ರೋಲ್ ಮಾಡಿದ್ರೆ ನಿಮ್ಗೆ ಈ ಥರ ಸ್ಕ್ರೋಲ್ ಆಗುತ್ತೆ. ಓಕೆ, ಸೊ ನೀವು ನೋಡ್ಬೋದು 12 ಭಾವಗಳಿಗೆ ಕೆಳಗಡೆ ಕೊಟ್ಟಿದ್ದೀವಿ, ಪ್ಲಸ್ ಇಲ್ಲಿ 9 ಗ್ರಹಗಳಿಗೂ ಕೊಟ್ಟಿದ್ದೀವಿ. ಮತ್ತು ಆ್ಯಸ್ ಯೂಶುವಲ್ ನಿಮ್ಮ ಕಾಂಬಿನೇಷನ್ಸ್ ಇದೆ ಇದರಲ್ಲಿ. ಹೊಸದಾಗಿ ಕೆಲವೊಂದು ವಿಚಾರಕಗಳನ್ನ ಆ್ಯಡ್ ಆನ್ ಮಾಡಿದ್ದೀವಿ ಇದರಲ್ಲಿ. ಮತ್ತು KP ಸಿಗ್ನಿಫಿಕೇಟರ್ಸ್ ಇದೆ ಇದರಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಏನು ಅಂತಂದರೆ ನಾಡಿ ಸಿಗ್ನಿಫಿಕೇಟ್ರಲ್ಲಿ ಈಗ ಬಂದು ಎಫೆಕ್ಟಿವ್ ಲಿಂಕ್ಸ್ ಬರುತ್ತೆ. ನಾಡಿ ಸಿಗ್ನಿಫಿಕೇಟರ್ಸಿಂದ ನೀವು ಈ ಎಫೆಕ್ಟಿವ್ ಲಿಂಕ್ಸನ್ನು ಉಪಯೋಗಿಸಿ ಫಲವನ್ನು ಈಸಿಯಾಗಿ ನೀವು ತಗೊಳ್ಬೋದು. ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಅಥವಾ ಬರ್ತ್ ಟೈಮ್ ಯಾರಿಗೆ ಆ್ಯಕ್ಯುರೇಟಾಗಿ ಗೊತ್ತಿಲ್ಲ ಅನ್ನೋರಿಗೆ ನೀವು ಇಲ್ಲಿ ಇದನ್ನು ಉಪಯೋಗಿಸ್ಬೋದು. ತುಂಬ ಜನಕ್ಕೆ ಈಗ ಒಂದು 5 ನಿಮಿಷ 10 ನಿಮಿಷ ವ್ಯತ್ಯಾಸ ಇರುತ್ತೆ. ಆವಾಗ ಏನು ಮಾಡಬೇಕು, ನಾವು ಬರ್ತ್ ಟೈಮ್ ರೆಕ್ಟಿಫಿಕೇಷನ್ನ ಮಾಡಿ ಅದನ್ನು ನಾವು ಉಪಯೋಗಿಸ್ಬೇಕು, ಆ ಜಾತಕವನ್ನು ಫಲ ಹೇಳಬೇಕು. ಬಟ್ ಆದರೆ ಇಲ್ಲಿ ಇವಾಗ ಇದು ಗ್ರಹ ಇರುವಂಥ ಜಾಗದ ಮೇಲೆ ತೊಗೊಂಡಿರೋದ್ರಿಂದ ನೀವು ಖಂಡಿತ ಇದನ್ನು ರೆಕ್ಟಿಫಿಕೇಷನ್ ಇಲ್ಲದೇ ಉಪಯೋಗಿಸಬಹುದು. ತುಂಬ ಆ್ಯಕ್ಯುರೇಟಾಗಿ ನಿಮಗೆ ರಿಸಲ್ಟ್ ಕೊಡುತ್ತೆ. ಇದು ಏನು ಹೇಳ್ತಾ ಇದೆ ಇಲ್ಲಿ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೇನೆ ನೋಡಿ. ಉದಾಹರಣೆಗೆ ಸೂರ್ಯಗ್ರಹ, ಶನಿನ ನಕ್ಷತ್ರ, ಚಂದ್ರನ ಸಬ್ಬಲ್ಲಿ ಕನೆಕ್ಟಿವಿಟಿ ಇದೆ. ಈಗ ಸೂರ್ಯ 10 ಮತ್ತು 12, ಇಲ್ಲಿ 4ನೇ ಭಾವ, ಶನಿ 5 ಮತ್ತು 6ನ ಕನೆಕ್ಟಿವಿಟಿ, ಚಂದ್ರ 1 ಮತ್ತು 11ಕ್ಕೆ ಕನೆಕ್ಟಿವಿಟಿನ ತೋರಿಸ್ತಾ ಇದೆ. ಎಫೆಕ್ಟಿವ್ ಲಿಂಕ್ಸಲ್ಲಿ ಈ ರೀತಿ ಕಾಂಬಿನೇಷನ್ನು ತೋರಿಸ್ತಾ ಇದೆ. 4, 6, 10 ಮತ್ತು 12ಕ್ಕೆ ಕನೆಕ್ಟಿವಿಟಿನ ತೋರಿಸ್ತಾ ಇದೆ. ಈ ಭಾವಗಳು ಅವರಿಗೆ ಸ್ಟ್ರಾಂಗಾಗಿ ವರ್ಕ್ ಆಗುತ್ತೆ ಅಂತ ಅರ್ಥ. ಇವಾಗ ನೋಡಿ, ಉದಾಹರಣೆಗೆ ಚಂದ್ರ, ಕುಜನ್ ನಕ್ಷತ್ರ, ರಾಹುವಿನ ಸಬ್ಬಲ್ಲಿ ಕನೆಕ್ಟಿವಿಟಿ, ಇಷ್ಟು ಭಾವಗಳು ಕನೆಕ್ಟಿವಿಟಿ ಇದೆ. ಈಗ ಇಲ್ಲಿ 1 ಮತ್ತು 11, 3, 7, 8ಕ್ಕೆ ಕನೆಕ್ಟಿವಿಟಿ ಇದೆ ಇಲ್ಲಿ. ಸೊ ಇಲ್ಲಿ ನೀವು ನೋಡಿದ್ರೆ 4, 5, 6, 7, 10, 12. ಸೊ ಇದರಲ್ಲಿ ಇಷ್ಟು ಭಾವಗಳನ್ನು ನೀವು ಲೆಕ್ಕ ಹಾಕಿರಿ. ಇದು ಇಷ್ಟನ್ನು ನೀವು ಆ್ಯಡ್ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ 12 ಭಾವಗಳು ಬಂದಂಗೆ ಆಗ್ಬಿಡುತ್ತೆ, ಅಥವಾ ಮಿನಿಮಮ್ 10 ಭಾವಗಳಲ್ಲಿ ಕನೆಕ್ಟಿವಿಟಿ ಆಗಿಬಿಡುತ್ತೆ ಅಲ್ವಾ.
ಬಟ್ ಆದರೆ ಇಷ್ಟೂ ಭಾವಗಳು ಒಬ್ಬ ಮನುಷ್ಯನ ಜೀವನದಲ್ಲಿ ಆ್ಯಕ್ಟಿವೇಟ್ ಆಗಿ ಅಷ್ಟೂ ಕಾರಕಗಳನ್ನು ಕೊಡೋದಕ್ಕಾಗುತ್ತಾ ಅಂದರೆ ಸಾಧ್ಯನೇ ಇಲ್ಲ ಆ್ಯಕ್ಚುಲಾಗಿ. ಸೊ ಅದರಲ್ಲಿ ಯಾವ ಭಾವಗಳು ತುಂಬ ಸ್ಟ್ರಾಂಗಾಗಿ ಇವ್ರಿಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಎಫೆಕ್ಟಿವ್ ಲಿಂಕ್ಸ್ ಅಂತ ಕರೆದು ಅದನ್ನು ಆ್ಯಡ್ ಆನ್ ಮಾಡಿದ್ದೀವಿ. ಇದು ನಿಮ್ಮೆಲ್ಲರಿಗೂ ಕೂಡ ಬಹಳ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಈ ರೀತಿ ನೀವು ಬೇರೆ ಆ್ಯಪಲ್ಲಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಆ್ಯಕ್ಚುಲಾಗಿ. ಓಕೆ, ಇದೊಂದು ಫ್ಯಾಂಟಾಸ್ಟಿಕ್ ಆಗಿರುವಂಥ ವಿಚಾರ. ಓಕೆ, ಸೊ ಈ ರೀತಿ ನಾವು ಕೊಟ್ಟಿದ್ದೀವಿ. ಸೊ ನಿಮಗೆ ಇದನ್ನು ಯೂಟಿಲೈಸ್ ಮಾಡ್ಕೊಳ್ಬಹುದು. ಓಕೆ, ಕೆಲವೊಂದು ವಿಚಾರಕಗಳನ್ನೆಲ್ಲ ಆ್ಯಡ್ ಆನ್ ಮಾಡಿದ್ದೀವಿ ಹೊಸದಾಗಿ. ಸೊ ಅದನ್ನೆಲ್ಲ ನೀವು ಈಸಿಯಾಗಿ ಉಪಯೋಗಿಸ್ಬೋದು. ತುಂಬ ವಿಚಾರಕಗಳಿದೆ. ಮತ್ತು ಇಲ್ಲಿ ಟ್ರಾನ್ಸೆಟ್ ಅನಾಲಿಸಿಸ್ ಅನ್ನೋದನ್ನು ಕೊಟ್ಟಿದ್ದೀವಿ. ಈ ಟ್ರಾನ್ಸೆಟ್ ಅನಾಲಿಸಿಸಲ್ಲಿ ಇಷ್ಟು ದಿನ ಈ ಗೋಚಾರದಲ್ಲಿ ಗ್ರಹಗಳು ಯಾವಾಗ ಬದಲಾಗುತ್ತೆ ಅನ್ನೋದು ಇರಲಿಲ್ಲ, ಈಗ ಬಂದಿದೆ. ಓಕೆ, ಈಗ ಅದನ್ನು ಆ್ಯಡ್ ಆನ್ ಮಾಡಿದ್ದೀವಿ. ಸೊ ಇಲ್ಲಿ ಎಫೆಕ್ಟಿವ್ ಲಿಂಕ್ಸಲ್ಲಿ ಹೇಗೆ ಇಲ್ಲಿ ದಶಾ ಟೈಮ್ ಲೈನ್ ಅಂತ ಕೊಟ್ಟಿದ್ದೀವೋ ಆ ರೀತಿ ಇಲ್ಲಿ ಈ ಸ್ಟಾರ್ ಲಾರ್ಡ್ ಸಬ್ ಲಾರ್ಡ್ ಯಾವಾಗ ಮುಗಿಯುತ್ತೆ ಅನ್ನೋದನ್ನು ಕೊಟ್ಟಿದ್ದೀವಿ. ಯಾವಾಗ ನಕ್ಷತ್ರಾಧಿಪತಿ ಮುಗಿಯುತ್ತೆ, ಸಬ್ ಲಾರ್ಡ್ ಯಾವಾಗ ಮುಗಿಯುತ್ತೆ ಅನ್ನೋದನ್ನು ಕೊಟ್ಟಿದ್ದೀವಿ. ಉದಾಹರಣೆಗೆ ನೋಡಿ, ಈಗ ಇಲ್ಲಿ ಇದನ್ನು ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ. ಸೂರ್ಯ ಕುಜನ ನಕ್ಷತ್ರ ರಾಹುವಿನ ಸಬ್ಬಲ್ಲಿ ಕನೆಕ್ಟಿವಿಟಿ ಆಗಿದೆ ಈಗ. ಸೊ ಇವಾಗ ಕುಜ 8 ಮತ್ತು 12ಕ್ಕೆ ಕನೆಕ್ಟಿವಿಟಿ ಆಗಿದೆ. ಸೊ ಆ 8 ಮತ್ತು 12 ಕನೆಕ್ಟಿವಿಟಿ ಆಗಿರೋದ್ರಿಂದ ಇಲ್ಲಿ ಎಫೆಕ್ಟಿವ್ ಲಿಂಕ್ಸಲ್ಲೂ ಕೂಡ 8 ಮತ್ತು 12 ಕನೆಕ್ಟಿವಿಟಿ ಆಗಿದೆ ಅಲ್ವಾ. ಸೊ ಈಗ ನಮಗೆ 19 ಫೆಬ್ರವರಿ 2025 ಕೂಡ ಸ್ಟಾರ್ ಲಾರ್ಡಲ್ಲಿ ಇರುತ್ತೆ. ಈಗ ನಾನು 19ನ್ನು ಚೇಂಜ್ ಮಾಡಿ 20ಕ್ಕೆ ಅಂತ ಹಾಕ್ತಾಯಿದ್ದೀನಿ. ಈಗ ನೀವು ನೋಡ್ಬೋದು, ನೆಕ್ಸ್ಟ್ ಸೂರ್ಯ ರಾಹುವಿನ ನಕ್ಷತ್ರದಲ್ಲಿ ಕನೆಕ್ಟಿವಿಟಿ. ಸೂರ್ಯ ರಾಹುವಿನ ನಕ್ಷತ್ರ ರಾಹುವಿನ ಸಬ್ಬಲ್ಲಿ ಕನೆಕ್ಟಿವಿಟಿ ಆಗಿದೆ. ಎಫೆಕ್ಟಿವ್ ಲಿಂಕ್ಸಲ್ಲಿ 2 ಮತ್ತು 6 ಕನೆಕ್ಟಿವಿಟಿ ಆಗಿದೆ. ಅದಾದ್ರ ಫಲಗಳನ್ನು 4 ಮಾರ್ಚ್ 2025 ಈ ಗೋಚಾರದ ಫಲಗಳನ್ನು ನಿಮಗದು ಕೊಡ್ತಾ ಇರುತ್ತೆ. ಈ ರೀತಿ ಟ್ರಾನ್ಸೆಟ್ ಅನಾಲಿಸಿಸ್ ಅನ್ನೋದನ್ನು ಆ್ಯಡ್ ಮಾಡಿದ್ದೀವಿ. ಸೂಪರಾಗಿ ವರ್ಕ್ ಆಗುತ್ತೆ. ನಿಮ್ಮ ಪಾಸ್ಟ್ ಲೈಫಿಗೆ ಆಗೋಗಿರುವಂಥ ಘಟನೆ ಮತ್ತು ಈಗ ಪ್ರೆಸೆಂಟ್ ಟೈಮು ನಡಿಬೇಕಾಗಿರುವಂಥ ಘಟನೆ, ಫ್ಯೂಚರ್ ಮುಂದೆ ನಡೆಯುವಂಥ ಘಟನೆಗಳನ್ನು ಎಲ್ಲವನ್ನು ಕೂಡ ನೀವು ಡೇಟ್ ಆಫ್ ಬರ್ತ್ ಟೈಮ್ ಸಮೇತ ಹಾಕಿ ನೀವು ಚೆಕ್ ಮಾಡಿದ್ರೆ ಈಸಿಯಾಗಿ ನಿಮ್ಗೆ ಅದು ರಿಸಲ್ಟ್ ಕೊಟ್ಬಿಡುತ್ತೆ. ತುಂಬ ಆ್ಯಕ್ಯುರೇಟಾಗಿ ವರ್ಕ್ ಆಗುತ್ತೆ. ಓಕೆ, ಸೊ ಈ ಆ್ಯಪ್ ಯಾರಿಗಾದರೂ ಬೇಕು ಅನ್ನೋರು ಇದ್ದರೆ ದಯವಿಟ್ಟು ನನ್ನ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನೀವು ಈ ಆ್ಯಪನ್ನು ಪರ್ಚೇಸ್ ಮಾಡ್ಬೋದು. ಇವತ್ತಿಂದ ನಾಳೆ ಸಂಜೆ 6 ಗಂಟೆವರೆಗೂ ನಿಮಗೆ ಈ ಆಫರನ್ನು ಕೊಡ್ತೀವಿ. ಓಕೆ, ಸೊ ಈ ಆ್ಯಪನ್ನು ನಾವು 2400 ರೂಪಾಯಿಗಳಿಗೆ ಕೊಡ್ತಾಯಿದ್ದೀವಿ. ಬಟ್ ಆದರೆ ಈಗ ನಾವು ಡಿಸ್ಕೌಂಟ್ ಕೊಡ್ತಾಯಿದ್ದೀವಿ. ಆ ಡಿಸ್ಕೌಂಟ್ ಪ್ರೈಸ್ ಎಷ್ಟು ಅಂತ ನೀವು ತಿಳ್ಕೊಬೇಕು ಅಂತಂದರೆ ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಹಾಕಿ. ಓಕೆ, ಬರೀ 10 ರಿಂದ 15 ಜನಕ್ಕೆ ಮಾತ್ರ ಕೊಡ್ತಾಯಿದ್ದೀವಿ ಈ ಆಫರನ್ನು, ಬೇರೆ ಯಾರಿಗೂ ಕೊಡ್ತಾ ಇಲ್ಲ. ಸೊ ಯಾರು ಫಸ್ಟ್ ಬರ್ತಾರೋ ಅವ್ರಿಗೆ ಈ ಆಫರು ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ.